ನಾವು ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಬಂದಿದ್ದೀವಿ. ಇಲ್ಲಿ ಮನೆಯ ಒಳಗಡೆ ಬೀರು ಒಳಗೆ ಹಾವು ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಬೀರು ಒಳಗೆ ಅಥವಾ ಬೀರು ಕೆಳಗಡೆ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ಇನ್ಫಾರ್ಮೇಷನ್ ಏನು ಅಂತ. ಸೊ ರೀಚ್ ಆಗಿದ್ದೀವಿ, ನೋಡೋಣ ಹಾವು ಎಲ್ಲಿದೆ ಅಂತ. ನೀವಮ್ಮ ನೋಡಿದ್ದು? ಆಚೆಯಿಂದ ಬಂದು ಒಳಗೆ ಹೋಗಿರೋದು? ನನ್ನ ಇದೆ, ನನ್ನ ಹತ್ರ ಇದೆ, ಬಿಡಿ ತಲೆ ಕೆಡಿಸ್ಕೊಬಿಡಿ. ಇದು ಒಂದು ಖಾಲಿ ಚಾಕ್ಲೇಟ್ ಡಬ್ಬಿ ಇದೆಯಾ? ಹಾಂ ಕೊಡಿ ಕೊಡಿ ಬೇಗ. ಅಲ್ಲೇ ಇದೆ. ಆಕ್ಚುಲಿ ಇದು ನಾಗರಾವ್ ಮರಿನೇ. ಇದು ಇಷ್ಟೊಂದು ನನಗೂ ಸರ್ಪ್ರೈಸಿಂಗ್ ಇದು. ಆರಾಮಾಗಿ ಬಂದು ಮನೆ ಒಳಗಡೆ ಹೊರಗಡೆಯಿಂದ ಬಂದು ಚಿಲ್ ಮಾಡ್ತಾ ಇದೆ ಇದು. ಮೊಟ್ಟೆ ಅಲ್ಲ, ಮೊಟ್ಟೆ ಅಲ್ಲ. ಅಯ್ಯೋ, ಮೊಟ್ಟೆ ಅಷ್ಟು ಚಿಕ್ಕದಾಗಿ ಬರೋದಕ್ಕೆ ಚಾನ್ಸೇ ಇಲ್ಲ. ನೀವಲ್ಲಿ ನೋಡಿದಾಗ ಎಡೆನಾರ ಎತ್ತ ಅದು? ಹ್ಞೂ ನಾಗರಾವೇನೆ. ಅದು ಮೋರಿ ಒಳಗಿಂದ ಹೆಂಗೆ ಬರುತ್ತೆ? ಯಾಕೆಂದ್ರೆ ನಾಗರಾವುಗಳು ಯೂಶಲಿ ಮೋರಿ ಒಳಗಡೆ ಇರೋದಿಲ್ಲ. ಇಷ್ಟು ಚಿಕ್ಕ ಮರಿ ಅದನ್ನು ಹತ್ಕೊಂಡು ಬರೋಕ್ಕಾಗಲ್ಲ, ಕಷ್ಟಪಟ್ಕೊಂಡು ಹತ್ಕೊಂಡ್ಬರ್ಬೇಕು. ಓಹೋ, ಓಕೆ ಓಕೆ. ಹಾಕ್ಬಿಡೋಣ ಒಳಗೆ. ಒಳಗೆ ತಳಿ ತಳಿ ಬಿಡಿ ಬಿಡಿ, ಅದು ಆಚೆ ಬರ್ತಾ ಇದೆ ಡಬ್ಬದಿಂದ, ಬಂದ್ಬಿಡ್ತು. ಒಳಗೆ ಹೋಗು. ಹೌದು. ಅಲ್ಲ, ನೀವು ಕಾಯ್ಕೊಂಡು ಕೂತಿದ್ದೀರ, ಹಾವನು ಅಲ್ಲೇ ಇದೆಯಲ್ಲ ಸದ್ಯ ಈಗ. ಹೌದು ನಾಗರಾವನೇ. ನನಗೂ ಶಾಕು. ಅವರು ಮೋರಿ, ಮೋರಿ ಚಿಕ್ಕ ಮೋರಿನ ಇದು? ಹಾಂ ಓಕೆ ಓಕೆ. ಹಾಂ ಹಾಂ ಓಕೆ ಓಕೆ ಓಕೆ. ಹಾಂ ಓಕೆ. ಹುಷಾರಾಗಿ ನೋಡ್ಕೊಂಡು ಓಡಾಡಿ ದಯವಿಟ್ಟು. ಸರ್ ಮರಿ ಹಾಕಲ್ಲ, ಮೊಟ್ಟೆ ಇಡುತ್ತೆ. ಮೊಟ್ಟೆಯಿಂದ ಮರಿಗಳು ಆಚೆ ಬರುತ್ತೆ. ಸೊ ಎಷ್ಟು ಮೊಟ್ಟೆ ಇದೆ, ಮರಿಗಳು ಎಷ್ಟು ಓಡಾಡ್ತಾ ಇದಾವೆ, ಅದರಲ್ಲಿ ಇದು ಎಷ್ಟನೇ ಮರಿ ಎಲ್ಲಿ ಓಡಾಡ್ತಾ ಇದೆ ಅಂತ ಗೊತ್ತಿಲ್ಲ. ಏನು ಹೇಳಿ? ಓಕೆ ಓಕೆ. ಏನೇ ಇದ್ರೂ ಫೋನ್ ಮಾಡಿ ಅಷ್ಟೇ. ಸೊ ಫೋನ್ ಮಾಡಿದ್ರೆ ಬಂದು ರೆಸ್ಕ್ಯೂ ಮಾಡ್ಬೋದು. ಬರ್ಕೊಂಬಿಡಿ. ಸೊ ಬರೆದಿಟ್ಕೊಂಬಿಟ್ರೆ ಒಳ್ಳೆಯದು. ಕೇರ್ಫುಲ್ ಆಗಿರಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಥವಾ ಎಲ್ಲರೂ ಇರೋಕ್ಕಿಂತ ಮುಂಚೆ ಮನೆ ಒಳಗಡೆ ಒಂದು ರೌಂಡ್ ಫುಲ್ ಚೆಕ್ ಮಾಡಿ. ಈ ಥರ ಹಾವು ಹೆಂಗೆ ಯಾವಾಗ ಬಂದಿರುತ್ತೆ ಹೇಳೋದಕ್ಕಾಗಲ್ಲ. ಸೊ ಯೂಶಲಿ ಮೋರಿ ನೀರು ಮಳೆ ಬರ್ತಾ ಇರೋದ್ರಿಂದ ಮೋರಿ ನೀರು ಫುಲ್ ಆದಾಗ ಹಾವುಗಳು ಆಚೆ ಬಂದ್ಬಿಡುತ್ತವೆ. ಓಕೆ ಓಕೆ ಓಕೆ. 33 ವರ್ಷಕ್ಕೆ. ಬಟ್ ನಿಮಗೆ ಗೊತ್ತಿಲ್ಲದೆ ಎಷ್ಟು ಸಲ ಬಂದೋಗಿದೆ ಗೊತ್ತಿಲ್ಲ. ಓಕೆ, ವೆರಿ ನೈಸ್. ಅಮ್ಮ ಬರೀ ಕಾಲದಲ್ಲಿ ಓಡಾಡಬೇಡಿ ಅಮ್ಮ. ಈ ಥರ ಚಿಕ್ಕ ಹುಲ್ಲಿನ ಜಾಗದಲ್ಲೂ ಕೂತಿದ್ರೆ ನಿಮಗೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ದಯವಿಟ್ಟು